ಯಾವತ್ತೂ ಕೂಡ ಜೀವಂತವಾಗಿ ಅವರ ಹೋರಾಟದ ಮನೋಭಾವವನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೋಬೇಕಾಗ್ತದೆ. ಅವರ ವಿಚಾರಗಳನ್ನ ತಿಳ್ಕೊಂಡು ಅವರು ನಮ್ಮಲ್ಲಿ ದೈಹಿಕವಾಗಿ ಇಲ್ಲೇ ಇರೋದು. ಆದರೆ ಇವತ್ತು ನಮ್ಮ ಪಂಚಜನ ಸ್ವಾಮೀಶ್ವರು ಇದ್ದಾರೆ, ಹಾಗೆ ಶಕ್ತಿ ಮೇಡಮ್ ಅವರಿದ್ದಾರೆ, ಹಾಗೆ ತಾವೆಲ್ಲರೂ ಕೂಡ ಅವರ ಮಾರ್ಗದರ್ಶನದಲ್ಲೇ ಇವತ್ತು ಸಾಕ್ತಾ ಇಲ್ಲ. ಅದರಿಂದ ಅವರ ವಿಚಾರಧಾರೆಗಳು, ಅವರ ಸಿದ್ಧಾಂತಗಳು ಇವತ್ತು ಕೂಡ ಅವರ ಸುಪುತ್ರರಿದ್ದಾರೆ, ಅವರ ಡಾಕ್ಟರ್ ಅವರು ಅವರ ಮೂಲಕ ನಾವೆಲ್ಲರೂ ಕೂಡ ಹೊಸ ಸ್ಥಳವನ್ನು ಇವತ್ತು ಕಾಣ್ತಾ ಇದ್ದಾರೆ. ಅದರಿಂದ ನಾವೆಲ್ಲರೂ ಕೂಡ ಅವರ ಹಾದಿಯಲ್ಲಿ ಸಾಗಬೇಕಾಗ್ತದೆ. ಇವತ್ತಿನ ದಿವಸ ತುಂಬ ಖುಷಿಯಾಗ್ತದೆ. ನಾವೆಲ್ಲರೂ ಕೂಡ ಯಶಸ್ವಿಯಾಗಿ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇಲ್ಲಿ ಸಾಕಷ್ಟು ಸ್ಥಳವಾಗಿ ಬೆಳವಣಿಗೆ ಸಮಯದಲ್ಲಿ ನಾನು ಕೂಡ ಬರುವಾಗ ಬಂದೆ. ಮೈಸೂರಿನಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಾದೇವ ಸಾಹೇಬರು ನಮಗೆ ಒಂದು ಮೀಟಿಂಗನ್ನು ಕೂಡ ತಗೊಂಡಿದ್ದು. ಅದರಿಂದ ತುಂಬ ಬರುವಾಗ ಬಂದೆ. ಸಮಯನ ಅವರು ಕೂಡ ಹೋಗ್ತಾ ಇನ್ನೂ ಅನೇಕ ಚಟುವಟಿಕೆಗಳು ನಮ್ಮ ಕ್ಷೇತ್ರದಲ್ಲಿ ಆಗಬೇಕಾಗಿದೆ, ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಎಲ್ಲವೂ ಕೂಡ ನಾನು ಹಂತವಾಗಿ ತನಕ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಭಾಗದಲ್ಲಿ ಕೇಳುವಂಥದ್ದು ಜಮೀನು ಹೋಗೋ ರಸ್ತೆಗಳು ಸಾಕಷ್ಟು ನಮ್ಮ ರೈತರು ಅದ್ರ ಬಗ್ಗೆ ಪ್ರಸ್ತಾಪವನ್ನು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅದರ ವಿಚಾರವಾಗಿ ಈಗಾಗಲೇ ಬರುವಂಥ ಸಚಿವರಾಗಿರುವ ಪ್ರಿಯಾಂಕಾ ಖರ್ಗೆ ಸಾಹೇಬರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರೈತೋತ್ಸವದಲ್ಲಿ ನಾವು ಕೂಡ ಅವರಿಗೆ ಮನವಿಯನ್ನು ಮಾಡಿದ್ದೇವೆ. ಅವರು ಕೂಡ ತಿಳಿಸಿದರು, ಮುಖ್ಯಮಂತ್ರಿಗಳಂತ ಅವರು ಕೂಡ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ರೈತ ಪತ್ರ ಎಂಬ ಪ್ರಾಜೆಕ್ಟನ್ನು ಹೊಸದಾಗಿ ಅವರು ತಂದು ಅದಕ್ಕೆ ಅನುದಾನವನ್ನು ಮುಖ್ಯಮಂತ್ರಿಗಳನ್ನು ಕೇಳಿದ್ದೀವಿ. ಆದಷ್ಟು ಅದು ಕೂಡ ಮಂಜೂರು ಆಗ್ತದೆ ಎಂದು ಅವರು ಕೂಡ ತಿಳಿಸಿಕೊಟ್ಟಿದ್ದಾರೆ. ಅದರಿಂದ ಸದ್ಯದಲ್ಲೇ ನಮ್ಮಲ್ಲಿ ಏನು ತಾವು ಕೂಡ ವಿನಂತಿಯನ್ನು ಮಾಡ್ತಾ ಇಲ್ಲ, ಜಮೀನು ರಸ್ತೆಗಳಾಗಬೇಕು, ಜಮೀನು ರಸ್ತೆಗಳು ತೆರವಾಗಬೇಕು ಬಗ್ಗೆ ತಿಳಿಸಿಕೊಡ್ತಾರೆ. ಖಂಡಿತವಾಗಿಯೂ ಅವರ ಕೆಲಸವನ್ನು ಹಂತವಾಗಿ ನಾವು ಮಾಡ್ತೇವೆ ಅನ್ನೋದರಲ್ಲಿ ನಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಇನ್ನು ಉಳಿದಂತೆ ಹಲವಾರು ವಿಚಾರಗಳಿದ್ದಾವೆ. ಪ್ರೊಫೆಸರ್ ಅವರು ಮಾತನಾಡೋದಕ್ಕೆ ದಿನವಿಡೀ ಕೂಡ ಮಾತನಾಡುವುದು. ಆದರೆ ಇವತ್ತು ಪಂಚಜನ ಸ್ವಾಮೀಶ್ವರವರು ತುಂಬ ವಿಸ್ತಾರವಾಗಿ ಅವರು ನಮ್ಮ ಸಮಾಜಕ್ಕೆ ಈಗಾಗಲೇ ಹೇಳಿದಂತೆ ಸುಮಾರು 3 ಕೋಟಿ ಅನುದಾನ ಬಂದಿತ್ತು. ಅದರಲ್ಲಿ ಈಗಾಗಲೇ APMC ಆವರಣವನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಾವು ಹಲವಾರು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಬಹು ಮುಖ್ಯವಾಗಿ ಸಭಾಭವನವನ್ನು, ಸಮುದಾಯ ಭವನವನ್ನು ನಾವು ನಿರ್ಮಾಣವನ್ನು ಮಾಡುವ ನಿಟ್ಟಿನಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದೆವು. ಅದು ಪೂರ್ಣಗೊಂಡಿದೆ. ಈಗಲೇ ತಹಸೀಲ್ದಾರ್ ಕೂಡ ಮಾತನಾಡ್ತಾ ವಿವರವನ್ನು ಕೊಟ್ಟಿದ್ದಾರೆ. ದಯಮಾಡಿ ಎಲ್ಲ ನಮ್ಮ ತಾಲೂಕಿನ ಜನತೆ, ವಿಶೇಷವಾಗಿ ನನ್ನ ಎಲ್ಲ ರೈತ ಬಂಧುಗಳು ಈ ಒಂದು ಸಭಾಂಗಣವನ್ನು ಸದುಪಯೋಗವನ್ನು ಪಡ್ಕೊಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನು ನಾನು ಮಾಡ್ತೇನೆ. ಅದೇ ರೀತಿ ಇನ್ನೂ ಹೆಚ್ಚಿನ ಅನುದಾನವನ್ನು ಸಚಿವರು ನಮಗೆ ನೀಡಿದ್ದಾರೆ. ಈಗ ತಹಸೀಲ್ದಾರ್ ಅವರು ಮಾತನಾಡ್ತಾ ಹೇಳೋದು ಅಭಿವೃದ್ಧಿ ಬಗ್ಗೆ, ಈಗ ಹಳೆ ಸರ್ ಕೂಡ ಮಾತನಾಡ್ತಾ ಹೇಳೋದು, ಅಲ್ಲೂ ಕೂಡ ನಾವು ಉತ್ತಮವಾದಂತಹ APMC ಆವರಣವನ್ನು ನಿರ್ಮಾಣವನ್ನು ಮಾಡಬೇಕು ಅಂತ ಚಿಂತನೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಅದಕ್ಕೆ ಈಗ ತಹಸೀಲ್ದಾರ್ ಅವರು ನಮಗೆ ಜಾಗವನ್ನು ಐಡೆಂಟಿಫೈ ಮಾಡಿದ್ದೇವೆ. ಆದಷ್ಟು ಬೇಗ ಆದಷ್ಟು ಬೇಗ ಅದನ್ನು ಅನುಕೂಲ ಮಾಡಿಕೊಟ್ರೆ ನಾವು ಗೌರ್ಮೆಂಟ್ ಸಚಿವರ ಹತ್ರ ಹೆಚ್ಚಳವನ್ನು ತಂದು ಅಲ್ಲೂ ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಇವತ್ತು ಸಮುದಾಯ ಭವನ ಸುಮಾರು 35 ಲಕ್ಷ ವೆಚ್ಚಕ್ಕೆ ಕಾಮಗಾರಿ ಆಗಿರೋದಕ್ಕೂ ಜೊತೆಗೆ CC ರಸ್ತೆಗಳು ನಿರ್ಮಾಣ ಇದು ಸೇರಿ ಸುಮಾರು 2 ಕೋಟಿ 20 ಲಕ್ಷ ಆಗಿದೆ. ಒಟ್ಟಾರೆಯಾಗಿ ಸುಮಾರು 2 ಕೋಟಿ 25 ಲಕ್ಷಕ್ಕೆ ಕಾಮಗಾರಿ ಮಾಡಲಾಗುತ್ತದೆ. ಈ ಒಂದು ದಿವಸ ತಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಾ. ನಮ್ಮ ತಹಸೀಲ್ದಾರ್ ಅವರು ಹತ್ರ ಬಂದು ಈ ರೀತಿ ಕಾಮಗಾರಿ ಪೂರ್ಣಗೊಂಡಿದೆ, ಸಭಾಂಗಣವನ್ನು ನಾವು ಇನಾಗ್ರೇಟ್ ಮಾಡಬೇಕಾಗ್ತದೆ, ಉದ್ಘಾಟನೆ ಮಾಡಬೇಕಾಗ್ತದೆ ಅಂತ ತಿಳಿಸಿದರು. ನಾನು ತಿಳಿಸಿದೆ, ಸಭಾಂಗಣಕ್ಕೆ ನಮ್ಮ ರಾಜ್ಯ ದೇಶದ ಹಿರಿಯ ರೈತ ಹೋರಾಟಗಾರರು ನಾವೆಲ್ಲರೂ ಕೂಡ ನಮ್ಮಂಥ ಯುವಕರಿಗೆ ಸ್ಫೂರ್ತಿ ಪ್ರೊಫೆಸರ್ ಇಂಡಿಯನ್ಸ್ ಅವರ ಹೆಸರನ್ನ ಸಭಾಂಗಣಕ್ಕೆ ಇಡಬೇಕು ಅಂತ ನಾನು ತಿಳಿಸ್ಕೊಟ್ಟೆ.